ಕನ್ನಡದ ಮೊದಲ ರಾಜಧಾನಿ ತಾಲೂಕಿನ ಬನವಾಸಿಯಲ್ಲಿ ಫೆಬ್ರವರಿ 24 ಮತ್ತು 25ರಂದು ನಡೆಯಲಿರುವ ಕದಂಬೋತ್ಸವ ಅತ್ಯಂತ ಸಡಗರ ಸಂಭ್ರಮದಿಂದ ಆಯೋಜಿಸಲು 15 ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗೂಬಾಯಿ ಮಾನ್ಕರ್ ಹೇಳಿದರು. ಅವರು ಬುಧವಾರ ನಗರದ ಮಿನಿ ವಿಧಾನಸೌಧದ ಸಭಾಂಗಣದಲ್ಲಿ ನಡೆದ ಕದಂಬೋತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕದಂಬರು ಆಳಿದ ಕನ್ನಡದ ಮೊಟ್ಟಮೊದಲ ರಾಜಧಾನಿ ಬನವಾಸಿಯಲ್ಲಿ ಕಳೆದ ವರ್ಷವೂ ವಿಜೃಂಭಣೆಯಿಂದ ಕದಂಬೋತ್ಸವ ಆಚರಿಸಲಾಗಿತ್ತು. ಅದೇ ರೀತಿ ಈ ವರ್ಷವೂ ವೈಭವದಿಂದ ಆಚರಿಸಲು ತೀರ್ಮಾನಿಸಲಾಗಿದೆ. ಶಿಸ್ತುಬದ್ಧವಾಗಿ ಉತ್ಸವ ನಡೆಯಬೇಕೆಂದು ಸಮಿತಿ ರಚಿಸಲಾಗಿದೆ ಎಂದರು. ಕಾರ್ಯಕಾರಿ ಸಮಿತಿಯು ಮುಖ್ಯ ಸಮಿತಿಯಾಗಿದ್ದು, ಸ್ವಾಗತ ಸಮಿತಿಯಲ್ಲಿ ಸ್ಥಳೀಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಮತ್ತು ಭೀಮಣ್ಣ ನಾಯ್ಕ್ ಅಧ್ಯಕ್ಷರಾಗಿರಲಿದ್ದು, ಮುಖ್ಯಮಂತ್ರಿ, ಸಚಿವರು, ಶಾಸಕರು ಮತ್ತು ಗಣ್ಯರನ್ನು ಆಮಂತ್ರಿಸಲಿದ್ದಾರೆ. ಹಣಕಾಸು ಸಮಿತಿಯು ಉತ್ಸವಕ್ಕೆ ಬೇಕಾಗುವ ಹಣಕಾಸು ಸೌಲಭ್ಯಗಳನ್ನು ಒದಗಿಸಲಿದ್ದು, ಈ ಬಾರಿಯೂ ಕದಂಬೋತ್ಸವಕ್ಕೆ 2 ಕೋಟಿ ರೂಪಾಯಿ ಅನುದಾನ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಕಳೆದ ಬಾರಿಯ ಅನುದಾನ ಸ್ವಲ್ಪ ಉಳಿದಿದೆ, ಅದನ್ನು ಬಳಸಿಕೊಂಡು ಹೆಚ್ಚಿನ ಅನುದಾನಕ್ಕೆ ಬೇಡಿಕೆ ಇಟ್ಟಿದ್ದೇವೆ. ಕದಂಬೋತ್ಸವದ ಮೂಲಕ ಬನವಾಸಿಯು ಹೆಚ್ಚಿನ ಅಭಿವೃದ್ಧಿಯಾಗಬೇಕು ಎಂಬುದು ನಮ್ಮೆಲ್ಲರ ಆಶಯವಾಗಿದ್ದು, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರದ ಮೂಲಕ ಹೆಚ್ಚಿನ ಅಭಿವೃದ್ಧಿ ಸಾಧ್ಯ ಎಂದರು. ಐತಿಹಾಸಿಕ ಪುರಾಣ ಪ್ರಸಿದ್ಧ ಉಮಾ ಮಧುಕೇಶ್ವರ್ ದೇವಾಲಯದ ಮೇಲ್ಚಾವಣಿಯು ಮಳೆಗಾಲದಲ್ಲಿ ಸೋರುತ್ತಿದೆ. ಮೇಲ್ಚಾವಣಿ ದುರಸ್ತಿಗಾಗಿ ಪ್ರಾಚ್ಯ ವಸ್ತು ಸಂಗ್ರಹಾಲಯದಿಂದ 40 ಲಕ್ಷ ರೂಪಾಯಿ ಮಂಜೂರಿಯಾಗಿದೆ. ಮುಂದಿನ ವರ್ಷ 40 ಲಕ್ಷ ರೂಪಾಯಿ ಮಂಜೂರಿ ಮಾಡಿ ಅಭಿವೃದ್ಧಿ ಮಾಡುತ್ತೇವೆ ಎಂದು ಭರವಸೆ ನೀಡಿದ್ದಾರೆ. ಸಮಿತಿಯ ಸದಸ್ಯರ ಕಾರ್ಯವೈಖರಿ ಯಾವ ರೀತಿಯಾಗಿರಬೇಕು ಮತ್ತು ಈಗಾಗಲೇ ನಾವು ಸಭೆಯ ದಿನಾಂಕವನ್ನು ಉತ್ಸವದ ದಿನಾಂಕವನ್ನು ನಾವು ನಿಗದಿಪಡಿಸಿ 24 ಮತ್ತು 25 ಫೆಬ್ರವರಿ. ಕಳೆದ ಕೆಲವು ವರ್ಷಗಳಿಂದ ನಾವು ಬನವಾಸಿಯಲ್ಲಿ ಕದಂಬೋತ್ಸವ ಮಾಡ್ತಾ ಇದ್ದೀವಿ. ಅಷ್ಟೇ ಸಡಗರದಿಂದ ಮತ್ತು ವಿಜೃಂಭಣೆಯಿಂದ ಈ ಬಾರಿಯ ಒಂದು ಉತ್ಸವವನ್ನು ಕೂಡ ನಾವು ಜಿಲ್ಲಾಡಳಿತದಿಂದ ಮಾಡ್ತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ 15 ಸಮಿತಿಗಳನ್ನು ನಾವು ಈಗಾಗಲೇ ರಚನೆ ಮಾಡಿದ್ವಿ. ಮೊದಲನೇದಾಗಿ ಕದಂಬೋತ್ಸವ ಕಾರ್ಯಕಾರಿ ಸಮಿತಿ ಇದೆ. ಈ ಕಾರ್ಯಕಾರಿ ಸಮಿತಿ ಇಟ್ ಈಸ್ ಲೈಕ್ ಅಡ್ವೈಸರಿ ಕಮಿಟಿ. ಉಳಿದ ಬಾಕಿ ಎಲ್ಲ ಏನು ಸಮಿತಿಗಳಿವೆ ಆ ಸಮಿತಿಗಳಿಗೆ ಇವರು ನಮಗೆ ಏನಾದರೂ ಸಲಹೆ ಸೂಚನೆಗಳು ಮತ್ತು ಯಾವ ರೀತಿ ಮಾರ್ಗದರ್ಶನ ಜೊತೆಗೆ ಹಣಕಾಸಿನ ಅನುಕೂಲತೆಗಳು ಕೂಡ ಒದಗಿಸಿಕೊಡುವ ಕೆಲಸವನ್ನು ಈ ಒಂದು ಕಾರ್ಯಕಾರಿ ಸಮಿತಿ ಮಾಡುತ್ತೆ. ಇನ್ನು ಸ್ವಾಗತ ಸಮಿತಿ ಏನಿದೆ, ಇಲ್ಲಿ ನಮ್ಮ ಸ್ಥಳೀಯ ಭೀಮಣ್ಣ ನಾಯಕ್ ಸರ್ ಅವರಿಗೂ ಒಳಗೊಳ್ಳಂತೆ ಈ ಒಂದು ಕಾರ್ಯಕಾರಿ ಕದಂಬೋತ್ಸವ ಸ್ವಾಗತ ಸಮಿತಿ ಇದೆ. ಸೊ ಜಿಲ್ಲೆಗೆ ಆಗಮಿಸುವಂಥ ಎಲ್ಲ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್, ಮುಖ್ಯಮಂತ್ರಿಗಳು ಇತ್ಯಾದಿ ಕೆಲವು ವಿಶೇಷ ಆಹ್ವಾನಿತ ಸಚಿವರು ಗಣ್ಯರಿದ್ದರು. ಅವರನ್ನು ಸ್ವಾಗತ ಮಾಡುವಂಥದ್ದು ಸ್ವಾಗತ ಸಮಿತಿ ಮಾಡಿದೆ. ಇನ್ನು ಸಮಿತಿಯ ಕದಂಬೋತ್ಸವದ ಹಣಕಾಸು ಸಮಿತಿ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಈ ಒಂದು ಈ ಅನುದಾನವನ್ನು ಕೇಳಿದ್ವಿ. ಕಳೆದ ಬಾರಿ ಕೂಡ 7 ಕೋಟಿ ಅನುದಾನ ಬಂದಿತ್ತು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಕಳೆದ ಬಾರಿ ತುಂಬ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ವಿ. ಮತ್ತು ಅದರ ಜೊತೆಗೆ ನಮಗೆ ಸ್ವಲ್ಪ ಉಳಿತಾಯ ಆದಂಥ ಹಣವೂ ಕೂಡ ಇದೆ. ಇತ್ತೀಚಿನ ಏನು ಲೆಕ್ಕಾಚಾರದ ಪ್ರಕಾರ ನಮಗೆ ಹೆಚ್ಚಿನ ಅನುದಾನ ಬೇಕಾಗ್ತದೆ. ಬನವಾಸಿಯಲ್ಲಿ ಆದಿಕವಿ ಪಂಪನ ಪ್ರತಿಮೆ ಸ್ಥಾಪಿಸಬೇಕು, ದೇವಸ್ಥಾನದಲ್ಲಿ ನಾಮಫಲಕ ಅಳವಡಿಸಬೇಕು ಎಂದು ವಿನಂತಿ ಮಾಡಲಾಗಿದೆ. ಪ್ರಾಚ್ಯ ವಸ್ತು ಸಂಗ್ರಹಾಲಯವು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದರು. ಸಾಂಸ್ಕೃತಿಕ ಸಮಿತಿಯು ಕಲಾವಿದರನ್ನು ಆಯ್ಕೆ ಮಾಡಲಿದ್ದು, ಮುಖ್ಯ ವೇದಿಕೆ ಮತ್ತು ಉಪವೇದಿಕೆ ನಿರ್ಮಾಣ ಮಾಡಲಾಗುತ್ತದೆ. ಮುಖ್ಯ ವೇದಿಕೆಯಲ್ಲಿ ಬಹುಮುಖ್ಯ ಕಲಾವಿದರಿಗೆ ಅವಕಾಶ ನೀಡಲು ತೀರ್ಮಾನಿಸಲಾಗಿದೆ. ಹೊಸ ಕಲಾವಿದರನ್ನು ಆಹ್ವಾನಿಸಲಾಗುತ್ತದೆ. ಉಪವೇದಿಕೆಯಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಲಾಗುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈಗಾಗಲೇ ಸಾಕಷ್ಟು ಮನವಿ ಬಂದಿದೆ. ಕದಂಬೋತ್ಸವದಲ್ಲಿ ಕಲಾವಿದರಿಗೆ ಕಲೆ ಪ್ರದರ್ಶನಕ್ಕೆ ಒಂದು ವೇದಿಕೆಯಾಗಿದೆ. ಭಾಗವಹಿಸಲು ಇಚ್ಛಿಸುವ ಕಲಾವಿದರು ತಹಶೀಲ್ದಾರಿಗೆ ಮತ್ತು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಬೇಕು ಎಂದರು. ಸುಸಜ್ಜಿತ ವೇದಿಕೆ ನಿರ್ಮಾಣದ ಹೊಣೆಯನ್ನು ವೇದಿಕೆ ಸಮಿತಿಯು ನಿರ್ವಹಿಸಲಿದ್ದು, ಈಗಾಗಲೇ ವೇದಿಕೆ ಸಿದ್ಧವಾಗಿದೆ. ಪೆಂಡಾಲ್ ವೇದಿಕೆ ನಿರ್ಮಾಣ ಮತ್ತು ಆಸನಕ್ಕೆ ಟೆಂಡರ್ ಕರೆಯಲಾಗಿದೆ ಎಂದ ಅವರು, ವಿವಿಧ ಭಾಗಗಳಿಂದ ಕಲಾವಿದರು ಗಣ್ಯರು ಆಗಮಿಸಲಿದ್ದು,
ಆಗಿದ್ದು ಅವರಿಗೆ ಸೂಕ್ತ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಮಾಡುವ ಜವಾಬ್ದಾರಿ ವಸತಿ ಸಮಿತಿಯದ್ದಾಗಿದ್ದು, ಜಿಲ್ಲಾ ಆರೋಗ್ಯಾಧಿಕಾರಿ ಅಧ್ಯಕ್ಷತೆಯಲ್ಲಿರುವ ಆರೋಗ್ಯ ಸಮಿತಿಯು ಉತ್ಸವದಲ್ಲಿ ಆಗಮಿಸಿದ ಸಾರ್ವಜನಿಕರಿಗೆ ಆರೋಗ್ಯ ಸಮಸ್ಯೆಯಾದರೆ ತುರ್ತು ಚಿಕಿತ್ಸೆ, ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡಿಕೊಳ್ಳಬೇಕು. ಆಹಾರ, ಊಟೋಪಚಾರ ಸಮಿತಿಯು ಉತ್ತಮ ಗುಣಮಟ್ಟದ ತಿಂಡಿ ಊಟ ನೀಡಬೇಕು. ಶಿರಸಿ ನಗರಸಭೆಯು ಕುಡಿಯುವ ನೀರು ಮತ್ತು ಸ್ವಚ್ಛತೆ ಬಗ್ಗೆ ನೋಡಿಕೊಳ್ಳುವುದರ ಜೊತೆಗೆ ತಾತ್ಕಾಲಿಕ ಶೌಚಾಲಯದ ವ್ಯವಸ್ಥೆ ಮಾಡಬೇಕು. ಮೆರವಣಿಗೆ ಸಮಿತಿಗೆ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಮತ್ತು ಭೀಮಣ್ಣ ನಾಯ್ಕ್ ಅಧ್ಯಕ್ಷರಾಗಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಕಲಾ ತಂಡಗಳು, ಜಿಲ್ಲೆಯ ವಿವಿಧ ಕಲಾ ಪ್ರಕಾರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದರು. ಇವಾಗಲೇ ದೇವಸ್ಥಾನಕ್ಕೆ 50 ಲಕ್ಷ ರೂಪಾಯಿ ಖರ್ಚಲ್ಲಿ ದೇವಸ್ಥಾನದ ಒಳಗೆ ಮಳೆಗಾಲದಲ್ಲಿ ಸೋರಿಕೆ ಸರ್, ಅದು 15 ವರ್ಷ ಆಯ್ತು ಸರ್, ಅದು ಸೋರ್ತಾ ಇದೆ. ಅದೇ ಪ್ರತಿ ವರ್ಷ ಒಂದು ನೋಡ್ತಾರೆ, ಬಿಟ್ಟು ಬಿಟ್ಟು ಈ ವರ್ಷ 50 ಲಕ್ಷ ಆಗ್ಬೇಕು ಸರ್. ಅದೇ 50 ಲಕ್ಷ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿದೆ ಅಂತೆ. ಈ ಕೆಲಸ ಶುರು ಮಾಡ್ತಾರೆ. 50 lakhs ತಗೊಂಡಿದ್ದಾರೆ. ಮತ್ತೆ ಉಳಿದ ಕಾಮಗಾರಿನ ಮತ್ತೆ ಮುಂದಿನ ವರ್ಷದಲ್ಲಿ ತಗೊಂತಾ ಇದ್ದಾರೆ. ಅದಕ್ಕೆ ಹಂತ ಹಂತವಾಗಿ ಏನಾದರೂ ಒಂದು ಸ್ವಲ್ಪ ಬಹಳ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ, ಇದರಲ್ಲಿ ನಾವು ಎಲ್ಲಿಂದ ಸರ್ಕಾರ ಹಣ ತಂದು ಹಾಕೋದಕ್ಕೆ ಅಧಿಕಾರವೇ ಇಲ್ಲ. ನಮಗೆ ನಾವು ಮುಟ್ಲಿಕ್ಕೆ ಅವಕಾಶ ಇಲ್ಲ, ನಾವೇ ಮುಟ್ಟಬೇಕು. ಹಾಗಾಗಿ ಇಲಾಖೆ ಈಗಾಗಲೇ ಆವತ್ತಿನ ಮೀಟಿಂಗಲ್ಲೇ ಮಾತಾಡಿದ್ವಿ, ಜಿಲ್ಲಾಧಿಕಾರಿಗಳು ಹೋಗಿ ಸೂಚನೆ ಕೊಟ್ಟಿದ್ದು, ಬಂದಿದ್ದಾರೆ ಸರ್. ಅವ್ರ ಅಂಡರ್ ಇರುವಂತ ಒಂದು ಯಾತ್ರಿ ನಿವಾಸ ಎಲ್ಲ ಹಾಗೆ ಬಿದ್ದಿದೆ. ಅಲ್ಲ, ಯಾತ್ರಿ ನಿವಾಸ ನಮ್ಮದು, ಯಾತ್ರಿ ನಿವಾಸ ಹೌದಲ್ಲ, ಪ್ರವಾಸೋದ್ಯಮ ಇಲಾಖೆಯಿಂದ ನಾವು ಕಾಂಪೌಂಡ್ ಒಳಗೆ ಬಳಕೆನೇ ಆಗ್ತಾ ಇಲ್ಲ. ಪ್ರವಾಸೋದ್ಯಮ ಇಲಾಖೆಯಿಂದ ನಾವು 2 ಮುಂಚೊಂದು ಯಾತ್ರಿ ನಿವಾಸ ಮಾಡಿದ್ವಿ. ಇವು ಗೊತ್ತಿಲ್ಲ, ಅಲ್ಲಲ್ಲ ಶಿವಾಜಿ, ಉಪಯೋಗಿಸೋ ಬಗ್ಗೆ ಏನು ಮಾಡಬೇಕು ಅನ್ನೋ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕೆ ಹೊರತು ರಾಜ್ಯ ವಸ್ತು ಇಲಾಖೆ ಅದೇನು ಅವ್ರ ದೇಶದ್ದೇನಲ್ಲ, ಅದು ಕರ್ನಾಟಕ, ಅದು ನಮ್ಮ ದೇಶದ್ದೇ, ಅದು ನಮ್ಮ ಸರ್ಕಾರದ ಒಂದು ಭಾಗವೇ. ನಾವು ಮತ್ತು ಅವೇನು ಬೇರೆ ಇಲ್ಲ. ಒಂದು ಕೇಂದ್ರ ಸರ್ಕಾರ, ಕೆಲವೇ ರಾಜ್ಯ ವಸ್ತು ಇಲಾಖೆ ಕೇಂದ್ರ ಸರ್ಕಾರ ಆಧೀನದಲ್ಲಿರುತ್ತೆ, ಬಾಕಿ ಎಲ್ಲ ರಾಜ್ಯ ಸರ್ಕಾರದ ಆಧೀನದಲ್ಲಿರುತ್ತೆ. ಅದೆಲ್ಲವೂ ಸರ್ಕಾರದ ಸೊತ್ತೇ ಹೊತ್ತು ಯಾವುದು ವಿದೇಶಿ ಸೊತ್ತುಗಳೇನಲ್ಲ. ಹಾಗಾದಕ್ಕೆ ಅಂಥ ದೊಡ್ಡ ಇಶ್ಯೂ ಏನು ಆಗೋದಿಲ್ಲ. ಮತ್ತು ನಾವು ಅದನ್ನು ಇಶ್ಯೂ ಮಾಡೋದು ಬೇಡ, ಅವು ನಮಗೆ ಉಪಯೋಗಿಸೋದು ಬೇಡ ಅಂತ ಅವು ನಮಗೇನು ಹೇಳಿಲ್ಲ. ಅದಕ್ಕೆ ಪೂರ್ವ ಮಾಡಬೇಕಂತ ಕ್ರಮ ನಾವು ಮಾಡಲಿಲ್ಲ ಅಷ್ಟೇ. ಉಸ್ತುವಾರಿ ಸಚಿವರು ಇವತ್ತು ದಿಲ್ಲಿಯಲ್ಲಿದ್ದಾರೆ, ನಾಳೆ ಬೆಳಿಗ್ಗೆ ಮತ್ತೆ ಮಾತಾಡ್ತೀನಿ. ಜಿಲ್ಲಾಧಿಕಾರಿಗಳು ಸ್ವಲ್ಪ ಮಾತಾಡಿ ಪಂಪ ಪ್ರಶಸ್ತಿಯನ್ನೇ ವೇದಿಕೆ ಮೇಲೆ ಕೊಡ್ತಕ್ಕಂಥದ್ದು ನಡೆದು ಬಂದಿರತಕ್ಕಂಥ ಸಂಪ್ರದಾಯ ಅದು. ಹಾಗಾಗಿ ಅದಕ್ಕೂ ಕೂಡ ಕನ್ನಡ ಕಲ್ಚರ್ ಮಿನಿಸ್ಟ್ರಿ ಜೊತೆ ಚರ್ಚೆ ಮಾಡಿ ಹೇಗೋ ಸಮ್ನೆ ನಡೀತಾ ಇರುತ್ತೆ. ಈಗ ನಾಳೆ ಬೆಳಿಗ್ಗೆ ನಾನು ಕೂಡ ಮಾತಾಡ್ತೀನಿ. ಅತಿ ಶೀಘ್ರದಲ್ಲೇ ಪಂಪ ಪ್ರಶಸ್ತಿಯನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀನಿ. ನಿಮ್ಮ ಪ್ರಯತ್ನದಿಂದನೇ ಅಭಿವೃದ್ಧಿ ಪ್ರಾಧಿಕಾರ ಒಂದು ರಚನೆ ಆಗಿದೆ, ಬಟ್ ಅದರ ಅಂಡರ್ ಏನಾದರೂ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡೋದಾಗಲಿ, ಇಲ್ಲಾಗಲಿ ಗುಡ್ನಾಪುರದಲ್ಲಾಗಲಿ ಆ ರೀತಿ 10 ಕೋಟಿ ಬರಲ್ಲ ಸರ್, ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಕದಂಬೋತ್ಸವಕ್ಕೆ ಬೇಕಾಗುವ ಸಿದ್ಧತೆಗಳ ಬಗ್ಗೆ ನಾವು ಪರ್ಮನೆಂಟ್ ಅಂತ ಒಂದು ಸ್ಟೇಜ್ ಮಾತ್ರ ಮಾಡಬಹುದು ಹೊರತು ಮತ್ತೇನು ಮಾಡೋದಕ್ಕಾಗೋದಿಲ್ಲ. ಎರಡನೇದಾಗಿ ದೇವಸ್ಥಾನ ಮತ್ತು ಗುಡ್ನಾಪುರ ಇವೆಲ್ಲವೂ ಪ್ರಾಚ್ಯ ವಸ್ತು, ಇವು ಕಡೆ ಇದೆ. ಇದು ನಾವು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಆಗೋದಿಲ್ಲ, ನಾವೇನು ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಕದಂಬ ಜ್ಯೋತಿ ಸಮಿತಿಯ ಜವಾಬ್ದಾರಿ ಬಹಳ ಮುಖ್ಯವಾಗಿದ್ದು, ಫೆಬ್ರವರಿ 22ಕ್ಕೆ ಕದಂಬ ಜ್ಯೋತಿ ಗುಡ್ನಾಪುರದಿಂದ ಹೊರಡಲಿದ್ದು, ಶಿರಸಿ ಮಾರ್ಗವಾಗಿ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಪುನಃ ಬನವಾಸಿಗೆ ಆಗಮಿಸಲಿದೆ. 2 ಜ್ಯೋತಿಯು ಶಿವಮೊಗ್ಗ ಹಾಗೂ ಹಾವೇರಿ ಜಿಲ್ಲೆಗೆ ತೆರಳಿದೆ. ಸರ್ಕಾರದಿಂದ ಆಯೋಜಿಸುತ್ತಿರುವ ಕದಂಬೋತ್ಸವದಲ್ಲಿ ಬನವಾಸಿ ಭಾಗದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದರು. ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಸದಸ್ಯರು ಸಭೆ ನಡೆಸಿ ನಡಾವಳಿಯನ್ನು ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ಕಳುಹಿಸಬೇಕು. ಎಲ್ಲರ ಸಹಕಾರದಲ್ಲಿ ಕದಂಬೋತ್ಸವ ಅತ್ಯಂತ ಯಶಸ್ವಿಯಾಗಬೇಕು. ಅನುದಾನದ ಬೇಡಿಕೆಯನ್ನು ಲೆಕ್ಕ ಹಚ್ಚಿ ಕಳುಹಿಸಬೇಕು. ಹಣ ಬಿಡುಗಡೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ ರಜಪೂತ್, ಸಹಾಯಕ ಆಯುಕ್ತೆ ಅಪರ್ಣಾ ರಮೇಶ್, ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ, ಡಿಎಸ್ಪಿ ಗಣೇಶ್ ಕೆಎಲ್, ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಬಿಪಿ ಸತೀಶ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ, ಡಿಡಿಪಿಐ ಪಿ ಬಸವರಾಜ್, ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ, ಬನವಾಸಿ ಪೊಲೀಸ್ ಠಾಣೆ ಪಿಎಸ್ಐ ಚಂದ್ರಕಲಾ ಪತ್ತಾರ್ ಮುಂತಾದ ಅಧಿಕಾರಿಗಳು ಇದ್ದರು. ಕದಂಬೋತ್ಸವದ ಪ್ರಯುಕ್ತ 2 ದಿನ ಮೊದಲು ವಿವಿಧ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತದೆ. ಪುರುಷರ ಮ್ಯಾಟ್ ಕಬಡ್ಡಿ, ಹಗ್ಗ ಜಗ್ಗಾಟ, ಕೇರಂ ಸೇರಿದಂತೆ ಇನ್ನಿತರ ಸ್ಪರ್ಧೆಯನ್ನು ಆಯೋಜಿಸಲು ತೀರ್ಮಾನಿಸಲಾಗಿದೆ. ಸಹಾಯಕ ಆಯುಕ್ತರ ಸೂಚನೆಯಂತೆ ಕ್ರೀಡೆಯಲ್ಲಿ ಕುಸ್ತಿ ಮತ್ತು ಮಲ್ಲಗಂಬ ಸೇರಿಸಲಾಗಿದೆ. ಹಳಿಯಾಳದಲ್ಲಿ ಕುಸ್ತಿ ತರಬೇತಿ ಕೇಂದ್ರವಿದ್ದು ಅವರಿಗೆ ಪತ್ರ ಬರೆಯಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ತಿಳಿಸಿದಾಗ ಸ್ಥಳೀಯ ಕ್ರೀಡೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು.
ಮಾಡಬೇಕು. ಅಲ್ಲದೆ ಕ್ರೀಡೆಗಳ ಬಗ್ಗೆ ಹೆಚ್ಚು ಪ್ರಚಾರ ನೀಡಿ ಸ್ಥಳೀಯರು ಪಾಲ್ಗೊಳ್ಳುವಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಕಳೆದ ಬಾರಿ ಸಾರಿಗೆ ವ್ಯವಸ್ಥೆಯಲ್ಲಿ ಲೋಪವಾಗಿದೆ ಎಂಬ ದೂರು ಸಾರ್ವಜನಿಕರಿಂದ ಕೇಳಿಬಂದಿತ್ತು. ಮಹಿಳೆಯರಿಗೆ ಸಾರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣದ ವ್ಯವಸ್ಥೆ ರಾಜ್ಯ ಸರ್ಕಾರ ಒದಗಿಸಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಲಿದ್ದಾರೆ. ಬನವಾಸಿ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಿಗೆ ಮತ್ತು ಶಿರಸಿಯಿಂದ ಬನವಾಸಿಗೆ ರಾತ್ರಿ ಸಮಯದಲ್ಲೂ ಬಸ್ ವ್ಯವಸ್ಥೆ ಒದಗಿಸಬೇಕು. ಹೆಚ್ಚುವರಿ ಬಸ್ ಅವಶ್ಯವಿದ್ದಲ್ಲಿ ಬೇರೆ ಸಾರಿಗೆ ಘಟಕದಿಂದ ಬಸ್ ಬಾಡಿಗೆಗೆ ಪಡೆದುಕೊಳ್ಳಿ. ಯಾವುದೇ ಕಾರಣಕ್ಕೂ ಬಸ್ ಸೌಲಭ್ಯವಿಲ್ಲದೆ ಸಾರ್ವಜನಿಕರಿಗೆ ತೊಂದರೆಯಾಗಬಾರದು. ಬನವಾಸಿ ಬಸ್ ನಿಲ್ದಾಣದಿಂದ ಕದಂಬೋತ್ಸವ ನಡೆಯುವ ಮೈದಾನ ಸುಮಾರು 2 ಕಿಲೋಮೀಟರ್ ದೂರವಾಗುತ್ತದೆ. ವೇದಿಕೆಗೆ ಸಮೀಪವಾಗುವಲ್ಲಿ ತಾತ್ಕಾಲಿಕ ಬಸ್ ನಿಲ್ದಾಣ ಮಾಡಿಕೊಳ್ಳಬೇಕು. ವಾಹನ ದಟ್ಟಣೆಯಾಗದಂತೆ ಪೊಲೀಸ್ ಇಲಾಖೆಯು ಸಾರಿಗೆ ಸಂಸ್ಥೆಗೆ ಸಹಕಾರ ನೀಡಬೇಕು ಎಂದು ಆದೇಶಿಸಿದರು.